ನಿಜವಾಗ್ಲೂ ಕೂಡ ಬೆಂಗಳೂರಿನವರಿಗೆ ಒಂದಿಷ್ಟು ಬುದ್ಧಿನೇ ಇಲ್ಲ ಅನ್ನುವಂತ ಮಾತು ಇದೀಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಯಾಕಂದ್ರೆ ಉತ್ತರ ಭಾರತದ ಯುವತಿಯಿಂದ ಒಂದಿಷ್ಟು ಅವಮಾನ ಆಗಿರುವಂತದ್ದು. ಬೆಂಗಳೂರಿನವರಿಗೆ ನಿಜಕ್ಕೂ ಕೂಡ ಬುದ್ಧಿನೇ ಇಲ್ಲ ರೀ, ಎಜುಕೇಶನ್ ಏನೋ ಸಿಕ್ತು ಆದ್ರೆ ಬುದ್ಧಿನೇ ಇಲ್ಲಲ್ಲ ಇವರಿಗೆ ಅಂತ ಉತ್ತರ ಭಾರತದ ಯುವತಿ ಅವಮಾನ ಮಾಡಿರುವಂತಹ ಘಟನೆ. ಬೆಂಗಳೂರಿನಲ್ಲಿ ಕುರಿತು ಈ ಬಾಯಿಗೆ ಬಂದ ಹಾಗೆ ಮಾತಾಡಿರುವಂತಹ ಯುವತಿ ಈ ಹೇಳಿಕೆಗೆ ಕನ್ನಡಿಗರು ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರನ್ನ ಅವಮಾನಿಸಿರುವಂತ ನೇಹಾ ಬಿಸ್ವಾಲ್ ಇನ್ಸ್ಟಾಗ್ರಾಮ್ನಲ್ಲಿ ಒಂದಿಷ್ಟು ಟ್ರೆಂಡ್ ಆಗಿದ್ದಾರೆ. ವಿಡಿಯೋ ಮಾಡುವ ಮೂಲಕ ಒಂದಿಷ್ಟು ಟೀಕೆ ಮಾಡಿರುವಂತ ನೇಹಾ ಮಳೆ ನೀರು ಮುಖಕ್ಕೆ ಸಿಡಿದಿದ್ದಕ್ಕೆ ವಿಡಿಯೋ ಮಾಡಿದ್ದಾರೆ. ನೋಡಿ, ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಮಳೆ ನೀರು ಒಂದಿಷ್ಟು ಗಾಡಿಯಲ್ಲಿ ಹೋಗಬೇಕಾದಂತಹ ಸಂದರ್ಭದಲ್ಲಿ ಆ ಮಳೆ ನೀರು ಮುಖಕ್ಕೆ ಸಿಡಿದಿದೆ. ಮುಖಕ್ಕೆ ಸಿಡಿದಂತ ಸಂದರ್ಭದಲ್ಲಿ ಬೆಂಗಳೂರಿನವರಿಗೆ ಎಜುಕೇಶನ್ ಏನೋ ಸಿಕ್ತು ಆದ್ರೆ ಬುದ್ಧಿನೇ ಬರಲಿಲ್ಲ ಅವರಿಗೆ. ತಲೆಯಲ್ಲಿ ಸಂಪೂರ್ಣವಾಗಿ ಏನು ಗೊಬ್ಬರ ಇದೆಯೋ ಬೂದಿ ಇದೆಯೋ ಗೊತ್ತಿಲ್ಲ ಅವರಿಗೆ ಅನ್ನುವಂಥ ರೀತಿಯಾಗಿ ಬೆಂಗಳೂರಿಗೆ ಬಗ್ಗೆ ಒಂದಿಷ್ಟು ನಿಂದನೆಯನ್ನ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದವೂ ಕೂಡ ಅಲ್ಲಿ ಮಾತಾಡಿರುವಂಥ ವಿಡಿಯೋ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವೈರಲ್ ಆಗ್ತಾ ಇದೆ. ನೋಡಿ, ದಿನ ಬೆಳಗಾದ್ರೆ ಸಾಕು ಕನ್ನಡಿಗರಿಗೆ ಅವಮಾನ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ನಾವು ಎದೆ ತಟ್ಕೊಂಡು ಹೇಳ್ತೀವಿ. ಬೇರೆ ರಾಜ್ಯಗಳಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಕನ್ನಡಿಗರಿಗೆ ಅವಮಾನ ಆಗುತ್ತೆ. ನಾವು ನಮ್ಮ ಕರ್ನಾಟಕದ ಧ್ವಜವನ್ನ ಬೇರೆ ರಾಜ್ಯಗಳಲ್ಲಿ ತೆಗೆದುಕೊಂಡು ಹೋಗುವ ಆಗಿಲ್ಲ, ಗಾಡಿಗಳನ್ನ ಕಟ್ಕೊಂಡು ಹೋಗುವ ಆಗಿಲ್ಲ, ವಾಹನಗಳನ್ನ ಕಟ್ಕೊಂಡು ಹೋಗುವ ಆಗಿಲ್ಲ. ಆದ್ರೆ ಬೇರೆ ರಾಜ್ಯಗಳಿಂದ ಬಂದುಬಿಟ್ಟು ನಮ್ಮ ರಾಜ್ಯದಲ್ಲೇ ಇದ್ಕೊಂಡು ನಮ್ಮ ರಾಜ್ಯದೇ ಅನ್ನ ನೀರು ಗಾಳಿ ಎಲ್ಲ ಸೇವಿಸಿ ನಮ್ಮ ರಾಜ್ಯದ ಜನರ ಬಗ್ಗೆ ಮಾತಾಡುವಂತ ಇಂಥವ್ರಿಗೆಲ್ಲ ನೋಡಿ, ದಿನ ಬೆಳಗಾದ್ರೆ ಸಾಕು ಹಾಯ್ ಫ್ರೆಂಡ್ಸ್, ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಅನ್ನುವಂಥ ವಿಡಿಯೋ ಮಾಡುವಂತ ನೇಹಾ ಎಷ್ಟು ದಿನಗಳ ಕಾಲ ಬೆಂಗಳೂರಿನಲ್ಲಿ PGಯಲ್ಲಿ ಇದ್ಕೊಂಡು ಎಲ್ಲೇ ಜೀವನ ಮಾಡಿಕೊಂಡು ಇಲ್ಲಿಂದನೇ ಒಂದು ಕುಟುಂಬ ನಿರ್ವಹಣೆ ಮಾಡ್ತಾ ಇರುವಂತ ನೇಹಾ ಇದೀಗ ನೋಡಿ ಬಾಯಿಗೆ ಬಂದ ಹಾಗೆ ಬೆಂಗಳೂರಿನವ್ರಿಗೆ ಏನ್ರಿ ಎಜುಕೇಶನ್ ಸಿಕ್ಕಿದೆ ಆದ್ರೆ ತಲೆಯಲ್ಲಿ ಬುದ್ಧಿನೇ ಇಲ್ಲ ಇವರಿಗೆ ಅನ್ನುವಂಥ ರೀತಿ ಒಂದು ವಿಡಿಯೋ ಮಾಡುವ ಮೂಲಕ ಸಾಕಷ್ಟು ಆಕ್ರೋಶ ವ್ಯಕ್ತಪಡ್ತಾ ಇರುವಂಥದ್ದು.